ನಮಸ್ಕಾರ. ಸದಾನ್ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಪ್ರಭಾಕರ್ ಕೋರೆ, ಹಾಯ್ ಪ್ರಪಾಲ್. ಗುಂಡ ಅಂತೇಳಿ ಕರೆಸಿಕೊಂಡಿದ್ದಾರೆ. ಇದೇ ಮೊದಲಲ್ಲ, ಹಿಂದೆ ಅನೇಕ ಬಾರಿ ಅವರು ತಮ್ಮ ಬೆಂಬಲಿಗರ ಜೊತೆ ಗುಂಡಾಗಿರಿಯನ್ನು ಮಾಡಿದ್ದಾರೆ. ಯಾವುದೇ ಕೆಯಲ್ಲಿ ಸಾರ್ವಜನಿಕ ಸಭೆ ಆಗಲಿ, ಅಂದರೆ ವಾರ್ಷಿಕ ಸಭೆ ಆಗಲಿ, ಅಲ್ಲಿ ಗುಂಡಾಗಳನ್ನು ಇಟ್ಟುಕೊಂಡು ಸಭೆ ನಡೆಸ್ತಾಯಿದ್ರು. ಬೆಳಗಾವಿಯ ಲಿಂಗರಾಜ್ ಕಾಲೇಜಿನ ಮೊದಲನೇ ಮಹಡಿಯಲ್ಲಿ 10x10 ರೂಮಿನಲ್ಲಿ ಇವರು ಸಭೆಯನ್ನು ಮಾಡ್ತಾಯಿದ್ರು. ಅಂದರೆ ಕೆಯಲ್ಲಿ ವಾರ್ಷಿಕ ಸಭೆಯನ್ನು ಮಾಡ್ತಾಯಿದ್ರು. ಆಗ ಯಾರಾದರೂ ಪ್ರಶ್ನೆ ಕೇಳಿದರೆ ಅವ್ರನ್ನ ಎತ್ತಿಕೊಂಡು ಹೊರಗೆ ಎಳೆದುಕೊಂಡು ಹೋಗ್ತಾಯಿದ್ರು. ಇದಕ್ಕಾಗಿ 15-20 ಗುಂಡಾಗಳನ್ನು ನೇಮಿಸಿಕೊಂಡಿದ್ರು. ಇದು ಅಲ್ಲದೆ ಯಾವಾಗ ಗ್ರಾಮ ಪಂಚಾಯತಿ ಅಂಕಲಿ ಚುನಾವಣೆ ಬರ್ತೈತಿ, ಅಲ್ಲಿಯೂ ಕೂಡ ಅಧ್ಯಕ್ಷ ಸ್ಥಾನಕ್ಕಾಗಿ ಇವರ ಬೆಂಬಲ ಇಲ್ಲದೇ ಇದ್ದರೂ ಕೂಡ ಅಧ್ಯಕ್ಷನಾಗಿ ಮಾಡುವಲ್ಲಿ ಯಶಸ್ವಿಯಾಗಿದ್ದರೆ 2 ಬಾರಿ ಇವರ ಜೊತೆ 16 ಸದಸ್ಯರನ್ನ ಹೊಂದಿದ್ರೆ ಅಪೋಸಿಷನ್ದವರು 16 ಇದ್ದರು. ಆದರೆ 3 ಜನರನ್ನು ಎಳೆದುಕೊಂಡು ಬಂದು ತಮ್ಮೊಬ್ಬರನ್ನು ಅಧ್ಯಕ್ಷನಾಗಿ ಮಾಡಿದರು. ಇದು ಅಲ್ಲದೆ ಯಾವಾಗ ಶಿವಶಕ್ತಿ ಸಕ್ಕರೆ ಪ್ರಾರಂಭ ಆಯಿತು, ಆ ಜಾಗವನ್ನು ಕೂಡ ಅಕ್ರಮವಾಗಿ ಕಬಳಿಸಿಬಿಟ್ರು. ಅನೇಕ ರೈತರು ಹೈಕೋರ್ಟಿಗೆ ಹೋದರು, ಸುಪ್ರೀಂ ಕೋರ್ಟ್ಗೆ ಹೋದರು, ಪೊಲೀಸ್ ಮೆಟ್ಟಲನ್ನು ಏರಿದರು. ಆದರೂ ಯಾರಿಗೂ ಕೂಡ ನ್ಯಾಯ ಸಿಗಲಿಲ್ಲ. ಹೀಗೆ ಅನೇಕ ರೀತಿಯಿಂದ ಇವರು ಗುಂಡಾಗಿರಿಯನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಚಿಕ್ಕೋಳಿರ್ತಕ್ಕಂಥ ದೂಧಗಂಗಾ ಸಹಕಾರಿ ಸಕ್ಕರೆ ಕಾರ್ಖಾನೆ, ಅಲ್ಲಿ ವಾರ್ಷಿಕ ಸಾಧಾರಣ ಸಭೆ ನಡೀತಿದ್ದಾಗ ಯಾರಾದರೂ ಒಬ್ಬ ರೈತ ತಮಗೆ ತೊಂದರೆಯ ಪ್ರಶ್ನೆಯನ್ನು ಕೇಳಿದ್ರೆ ಅವನನ್ನು ಕೂಡ ಎತ್ತಿಕೊಂಡು ಹೋಗ್ತಾಯಿದ್ರು. ಪ್ರಭಾಕರ್ ಕೋರೆ ಮತ್ತು ಈತನ ಅಣ್ಣ ಚಿದಾನಂದ ಕೋರೆ ಹಳ್ಳಿ ಹೋಗಿ ತಂಬಾಕು ಮಾಡ್ತಿದ್ರು. 1965ರಿಂದ 83ರವರೆಗೆ. ಆಗ ರೈತ ಬಿಲ್ ಕೇಳಕ್ಕೆ ಹೋದರೆ ಇವರು ಬಿಲ್ ಕೊಡ್ತಾ ಇರಲಿಲ್ಲ, ದಾದಾಗಿರಿ ಮಾಡ್ತಿದ್ರು. ಅದೇ ರೀತಿ ಚಿದಾನಂದ ಕೋರೆ ಎಲ್ಲೆಲ್ಲಿ ಗಾಣದ ಮನೆಗಳಿರ್ತವೆ ಅಲ್ಲಿ ಬೆಲ್ಲ ಖರೀದಿ ಮಾಡ್ತಿದ್ರು, ಸಾಂಗ್ಲಿಗೆ ಮಾರಾಟ ಮಾಡ್ತಿದ್ರು. ಆದ್ರೆ ಬಿಲ್ ಕೇಳಲಿಕ್ಕೆ ಹೋದಾಗ ದಾದಾಗಿರಿ ಮಾಡಿ ಕಳಿಸಿದ್ರು. ಇಂಥ ದಾದಾಗಿರಿ 1960ರಿಂದ 83ರವರೆಗೆ ನಡೀತಾ ಬಂದಿತ್ತು. ಇದನ್ನು ಕೂಡ ಗಮನಿಸಬೇಕಾಗ್ತದೆ. ದಿನಪತ್ರಿಕೆಗಳಲ್ಲಿ ಯಾಕೆ ವರದಿ ಆಗ್ತಾ ಇಲ್ಲ ಅಂತಂದರೆ ಇವರಿಗೆ ಕೋಟ್ಯಾಂತರ ರೂಪಾಯಿ ಹಣ ಜಾಹೀರಾತು ರೂಪದಲ್ಲಿ ಕೇಲಿಂದ ಸಿಗ್ತಾ ಇದೆ. ನಂತರ TV ಅವರು ಕೂಡ ಪಾಪ ಮೌನವಾಗಿದ್ದಾರೆ. ಅಂದರೆ ನರಹೇಡಿಗಳಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಇವರಿಗೂ ಕೂಡ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಜಾಹೀರಾತು ಕೊಡೋದ್ರಿಂದ ಈತ ಮಾಡುವಂಥ ಪ್ರತಿಯೊಂದು ಕೆಲಸಕ್ಕೆ ಇವರು ಮೌನವನ್ನು ವಹಿಸ್ತಾ ಇದ್ದಾರೆ. ಇನ್ನು ಬೆಳಗಾವಿಯಲ್ಲಿರ್ತಕ್ಕಂಥ ಸಾಹಿತಿಗಳು, ಅವರು ಪೇಡ ಸಾಹಿತಿಗಳು, ಅವರು ಕೋರೆಯನ್ನು ಹೊಗಳೋದರಲ್ಲೇ ಇವರು ದಿನಗಳನ್ನು ಕಳೀತಾ ಇದ್ದರು. ಕೋರೆ ಹೇಗೆ ಇರಲಿ 3-4 ಪುಸ್ತಕ ಈತನ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಹೊರತಂದಿದ್ದಾರೆ. ಇದು ಯಾಕೆ ಹೇಳ್ತೇವೆ ಅಂತಂದರೆ, ಮೊನ್ನೆ ಶಿವಶಕ್ತಿ ಸಕ್ಕರೆ ಕಾರ್ಖಾನೆ ಮುಂದೆ ರೈತರು ನ್ಯಾಯ ಕೇಳಲಿಕ್ಕೆ ಹೋದಾಗ ಅವರು ಸುಮ್ಮನಿರಲಿ, ಇಲ್ಲಿನ ಯಾರನ್ನು ಸೂತ ನಾವು ಹೊರಗೆ ಬಿಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅನೇಕ ಬಾರಿ ಈ ರೀತಿ ಆಗಿದೆ. ಅಂದರೆ ಇವರು ಸ್ಥಳೀಯ ಗುಂಡಾಗಳನ್ನು ಇಟ್ಟುಕೊಂಡು ಸಂದರ್ಭ ತಕ್ಕಂತೆ ಅವರನ್ನು ಉಪಯೋಗಿಸುತ್ತಾ ಬಂದಿದ್ದಾರೆ. ಹೀಗಾಗಿ ಇವರು ಒಂದು ಗ್ರಾಮ ಪಂಚಾಯತಿ ನಿಲ್ಲಕ್ಕೆ ಕೂಡ ಲಾಯ್ಕಿಲ್ಲ. ಇಲ್ಲಿ ಯಾರಾದರೂ ಗ್ರಾಮ ಪಂಚಾಯತಿ ಇವನು ವಿರುದ್ಧ ನಿಂತರೆ ಸೋಲು ಕಟ್ಟಿಟ್ಟು ಬತ್ತಿ. ಯಾಕಂದರೆ ಇವರಿಗೆ ಜನರ ಬಗ್ಗೆ ಕಳಕಳಿ ಇಲ್ಲ. ಆದರೆ ರೈತರ ಬಗ್ಗೆ ದೊಡ್ಡ ಭಾಷಣಗಳನ್ನು ಮಾಡೋದು ಮಾತ್ರ ಬಿಡೋದಿಲ್ಲ. ಈ ದೂಧಗಂಗಾ ಸಕ್ಕರೆ ಕಾರ್ಖಾನೆ ಎಷ್ಟೋ ಪ್ರಾಫಿಟ್ದಲ್ಲಿದ್ದು ಕೂಡ ಅದನ್ನು ಲಾಸ್ ಅಂತ ತೋರಿಸ್ತಾ ಇದ್ದಾರೆ. ಕಳೆದ 30 ವರ್ಷದಿಂದ ಈಗ ಪ್ರಭಾಕರ್ ಕೋರೆ ಹಿಡಿತದಲ್ಲಿದ್ದರೂ ಕೂಡ ಇದು ಯಾಕೆ ಲಾಸ್ ಆಗ್ತದೆ ಅನ್ನೋದು ಕೇಳೋರಿಲ್ಲ, ಹೇಳೋರಿಲ್ಲ. ಒಟ್ಟಾರೆ ಆನೆ ನಡೆದಿದೆ ದಾರಿ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಒಂದು ಇರುವೆ ಆನೆಯನ್ನು ಕೊಲ್ತೈತೆ ಅನ್ನೋದು ಇವರಿಗೆ ಗೊತ್ತಿಲ್ಲ. ಆದರೂ ಕೂಡ ಇವರು ಮೇಲಿಂದ ಮೇಲೆ ಹಿಂಬಾಗಿಲಿನ ರಾಜಕಾರಣವನ್ನು ಮಾಡುತ್ತಾ ಬಂದಿದ್ದಾರೆ. 2 ಸಲ ರಾಜ್ಯಸಭಾ ಸದಸ್ಯರನ್ನು ಆಯ್ಕೆಯಾಗಿದ್ದಾರೆ. ಅದಕ್ಕೆ ಕೆಯಲ್ಲಿ ದುಡ್ಡನ್ನು ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸುರಿದಿದ್ದಾರೆ. ಒಟ್ಟಾರೆ ರೈತ ಮುಖಂಡರು ಇನ್ನುವರೆಗೆ ಯಾಕೆ ಪ್ರತಿಭಟನೆ ಮಾಡಿಲ್ಲ ಅನ್ನೋದೇ ಯಕ್ಷ ಪ್ರಶ್ನೆ. ಹಾಗಾದರೆ ಅನೇಕ ರೈತ ಲೀಡರ್ಗಳು ಲೆಟರ್ ಪ್ಯಾಡ್ ಮುಖಂಡರಿದ್ದಾರೆ, ಕೇಳಬೇಕಾಗ್ತದೆ. ಚುನಾವ್ ಪೂಜಾರಾಗಲಿ ಅಥವಾ ಸಿದ್ದಗೌಡ ಮೋದಿ ಅಂತವರು ಇವರು ಯಾಕೆ ಧ್ವನಿ ಎತ್ತಾ ಇಲ್ಲ ಅಂದರೆ ಇವರು ಕೂಡ ಏನಾದರೂ ಶಾಮೀಲಾಗಿದ್ದಾರೆ ಅಂತ ಕೇಳಬೇಕಾಗ್ತದೆ. ಎಲ್ಲರೂ ಶಾಮೀಲಾದರೆ ರೈತರಿಗೆ ನ್ಯಾಯ ಕೊಡೋರು ಯಾರು? ಒಟ್ಟಾರೆ
ಅನೇಕ ರೀತಿಯಿಂದ ಇವರು ಗುಂಡಾಗಿರಿ ಮಾಡ್ಕೊಂಡ ಬೆಳೆದಿದ್ದಾರೆ. ಹೀಗಾಗಿನೇ MLA ಮತ್ತು MP ಚುನಾವಣೆ ನಿಂತಾಗ ಇವರು ಸೋಲುತ್ತನ ಬಂದಿದ್ದಾರೆ. ಒಮ್ಮೆ ಸದಲ್ಗ ಕ್ಷೇತ್ರದಲ್ಲಿ ಕಲ್ಲಪ್ಪನ ಮಗನ್ನವರು ಇವ್ರನ್ನ ಸೋಲಿಸಿದರೆ, ಬೆಳಗಾವಿಯಲ್ಲಿ ಬಾಬಾಗೌಡ ಪಾಟೀಲರು MP ಚುನಾವಣೆಯಲ್ಲಿ ಸೋಲಿಸಿದರು. ಅಂದಿನಿಂದ ಇವರು ಹಿಂಬಾಗಿಲಿನ ರಾಜಕಾರಣವನ್ನು ಮಾಡ್ಕೋತ ಬಂದಿದ್ದಾರೆ. ನಾಳೆ ಮತ್ತು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.